ಈ ಒಂದು ಪತ್ರಿಕಾಗೋಷ್ಠಿಯ ಶಿರಾ ತಾಲೂಕು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕರೆದಿರ್ತಕ್ಕಂಥ ಉದ್ದೇಶ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಮ್ಮ ನಗರಾಧ್ಯಕ್ಷರು, ನಮ್ಮ ನಾಯಕರಾದಂಥ ಮಂಜಣ್ಣವರೇ ಹಾಗೂ KPCC ಸದಸ್ಯರಾದಂಥ ಲೋಕಣ್ಣವರೇ, ನಗರಸಭೆ ಅಧ್ಯಕ್ಷರಾದ ಜಿಶಾನ್ ಅವರೇ, ನಾಗರಾಜಣ್ಣವರೇ, ಅಶೋಕ್ ಅವರೇ, ಎಲ್ಲ ವೇದಿಕೆ ಮೇಲಿರುವ ಕಾಂಗ್ರೆಸ್ ಮುಖಂಡರೇ, ಪತ್ರಿಕಾ ಮಿತ್ರರೇ ಹಾಗೂ ಎಲ್ಲ ಘಟಕಗಳ ಅಧ್ಯಕ್ಷರುಗಳೇ, ಮಹಿಳಾ ಕಾಂಗ್ರೆಸ್ಸು, ಯುವ ಕಾಂಗ್ರೆಸ್ಸು, ಎಲ್ಲ ಘಟಕಗಳ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಬಂಧುಗಳೇ, ಈಗ ನಾವು ಸಾಹೇಬ್ರನ್ನ ಗೆಲ್ಲಿಸ್ಬೇಕಾಗಿತ್ತು, ಗೆದ್ದಾಯ್ತು. ಅದು ನಿಮ್ಮೆಲ್ಲರ ಕರ್ತವ್ಯ. ನಿಮ್ಮೆಲ್ಲರ ಸಹಕಾರದಿಂದ ಸಾಹೇಬ್ರು ಗೆದ್ರು. ಗೆದ್ದ ಮೇಲೆ ಅವ್ರ ಸೀನಿಯಾರಿಟಿಗೆ ಮಂತ್ರಿ ಆಗಬೇಕಾಗಿತ್ತು. ಅವರು ಹಿರಿತನ ಮತ್ತು ಅವರ ರಾಜಕೀಯ ಅನುಭವ, ಅವರು ಇದುವರೆಗೂ ನಡೆದು ಬಂದಂಥ ಪಕ್ಷ ನಿಷ್ಠೆ ಹಾಗೂ ಎಲ್ಲ ಜಾತಿ ಸಮೂಹಗಳ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥ ರಾಜಕಾರಣಿ, ಏಕೈಕ ರಾಜಕಾರಣಿ, ಎಲ್ಲ ಜಾತಿ ಸಮೂಹಗಳನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಜಿಲ್ಲೆಯಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಅಂಥ ರಾಜಕಾರಣಿ. ಈಗ ಪರಮೇಶ್ವರ್ ಸಾಹೇಬರಿಗೆ ಒಂದು ಮಂತ್ರಿ ಸ್ಥಾನ ಕೊಟ್ಟರು. ಎರಡನೇ ಎರಡೇ ಒಂದು ನಮ್ಮ ಜಿಲ್ಲೆ ಕೊಡಬೇಕಾದ ಆದ್ಯತೆನೆ ಜಯಚಂದ್ರ ಸಾಹೇಬರಿಗೆ ಕೊಡಬೇಕು ಅಂತ ಹೇಳಿ ನಾವು ತಾಲೂಕಿನಿಂದ, ಜೊತೆಗೆ ಜಿಲ್ಲೆ, ಇತರೆ ಸಮುದಾಯಗಳು ನೀವು ನೋಡ್ತಾ ಇದ್ದೀರಾ, ಮಾಧ್ಯಮದಲ್ಲಿ ಎಲ್ಲ ಕಡೆಗೂ ಬರ್ತಾ ಇದೆ, ಎಲ್ಲ ಕಡೆ ಒತ್ತಾಯ ಮಾಡ್ತಾರೆ, ಕೇಳ್ತಾ ಇದ್ದಾರೆ. ನಾವು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾಯಕರುಗಳ ಗಮನಕ್ಕೆ ತರಬೇಕು. ಇವರು ಒಂದು ಮಂತ್ರಿ ಸ್ಥಾನ ಯಾಕೆ ಅಗತ್ಯವಾಗಿ ಬೇಕು ಅಂತಕ್ಕಂಥದ್ದನ್ನ ನಾವು ಗಮನಕ್ಕೆ ತರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಇನ್ನು ನೆನ್ನೆ ಜ್ಞಾಪಿಸ್ಕೊಂಡು ನಾವು ಮಂಜಣ್ಣವರು ಕರೆದೀವಿ. ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಾ. ಸರಿಯಾಗಿ ಇನ್ನೂ ಹೇಳಕ್ ಆಗ್ಲಿಲ್ಲ. ಇದು ಈ ಮಟ್ಟಕ್ಕೆ ಆಗುತ್ತಾ? ಆಗದಿದ್ರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಮ್ದು ಹಕ್ಕೊತ್ತಾಯ ಅಷ್ಟೇ. ನಾಯಕರುಗಳಿಗೆ ಜನ ಸೇರಿಸಿ ಹಕ್ಕೊತ್ತಾಯ ಮಾಡ್ತಕ್ಕಂಥ ಕರ್ತವ್ಯ ಮಾಡಬೇಕು, ಗಮನಕ್ಕೆ ತರಬೇಕು ಅನ್ನೋದಕ್ಕೆ ನಾವು ಸಭೆ ಕರೆದಿದ್ದೀವಿ. ಇದನ್ನ ರೂಪುರೇಷೆ ಹೆಂಗ್ ತಗೊಂಡೋಗ್ಬೇಕು, ಆಗ ಮಂತ್ರಿ ಆಗೋವರೆಗೂ ಹೇಗೆ ನಾವು ನಿಲ್ಲಿಸಬಾರ್ದು ಅಂತಕ್ಕಂಥದನ್ನ ನಾಯಕರುಗಳು, ಮುಖಂಡರುಗಳು ನಾವು ಆಲೋಚನೆ ಮಾಡಬೇಕು. ಕಡ್ಡಾಯ ಕೊಟ್ಟೆ ಕೊಡಬೇಕು. ನಾನು ಒಬ್ಬ ಹಿಂದುಳಿದ ವರ್ಗದ ನಾಯಕನಾಗಿ ಹೇಳ್ತಾ ಇದ್ದೀನಿ. ಅತಿ ಪ್ರೀತಿ ಮಾಡತಕ್ಕಂಥದ್ದವರು ಎಲ್ಲ ಜಾತಿ ಸಮೂಹಗಳಲ್ಲಿ ಹಿಂದುಳಿದ ವರ್ಗದವ್ರಿಗೂ ಅವ್ರಿಗೂ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಬೇಕಾಗಿ ಪ್ರೀತಿ ಪಾತ್ರ ಆದಂಥ ನಾಯಕರನ್ನ ಜಯಚಂದ್ರ ಸಾಹೇಬರಿಗೆ ಅವ್ರು ಮಂತ್ರಿ ಸ್ಥಾನ ಕೊಡ್ಲೇಬೇಕು. ಅದ್ರ ಜೊತೆಗೆ ಕುಂಚಿಟಿಗರಲ್ಲಿ ಏಕೈಕ ನಾಯಕರು ಅವರು. ಈಗಾಗಲೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಅನುಭವಿಸಿದೀವಿ. ಪ್ರಾಧಾನ್ಯತೆ ಕೊಡದಲ್ಲೇ ಇದ್ರೆ ಏನಾಗ್ತೈತೆ, ಹೆಂಗೆ ಏನು ಅಂತಾನ. ಇದರಲ್ಲಿ ನಾವು ನೋಡಿದ್ರೆ 18ರಿಂದ 20 ಕ್ಷೇತ್ರದಲ್ಲಿ ಕುಂಚಿಟಿಗರು ನಿರ್ಣಾಯಕವಾಗಿದ್ದಾರೆ. ಮತ್ತೆ 5 MP ಕ್ಷೇತ್ರಗಳಲ್ಲಿ ಗೋವಿಂದರಾಜ್ ಹೇಳ್ತಾರಲ್ಲ ಹಂಗೆ 5 MP ಕ್ಷೇತ್ರಗಳಲ್ಲಿ ನಿರ್ಣಾಯಕವಾಗಿದ್ದಾರೆ. ಅಂದ್ರೆ ಆ ಜಾತಿ ಸಮೂಹಗಳು ಕಾಂಗ್ರೆಸ್ ಪಕ್ಷದಿಂದನ ದೂರ ಸರಿತವೆ ಅಂತಕ್ಕಂಥದ್ದನ್ನ ಹಕ್ಕೊತ್ತಾಯ ಮಾಡ್ತೀವಿ ಅಷ್ಟೇ. ನಾವು ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ದೀವಿ. ನಮ್ಮ ಎಲ್ಲ ಧ್ವನಿ ಹೈಕಮಾಂಡ್ಗೆ ಕೇಳಲಿ, ಪರಮೇಶ್ವರ್ ಸಾಹೇಬ್ರಿಗೆ ಕೇಳಲಿ, ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಖರ್ಗೆ ಸಾಹೇಬರಿಗೆ, ಈ ರೀತಿ ಎಲ್ಲ ನಾಯಕರು ಗಮನಕ್ಕೂ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಮ್ಮ ಸಾಹೇಬರ ಒಂದು ಅಗತ್ಯತೆ ಎಷ್ಟಿದೆ, ಅವ್ರನ್ನ ಯಾಕಾಗಿ ಮಾಡಬೇಕು, ಮಾಡದಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಏನ್ ಪರಿಣಾಮ ಆಗುತ್ತೆ, ಮಾಡೋದ್ರಿಂದ ಏನ್ ಪರಿಣಾಮ ಆಗುತ್ತೆ, ಅದರಿಂದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯವಶ್ಯಕವಾಗಿದ್ದಾರೆ. ಕುಂಚಿಟಿಗ ಸಮುದಾಯದಲ್ಲಿ ಏಕೈಕ ಶಾಸಕರು, ಒಕ್ಕಲಿಗರ ಸಮುದಾಯದೇ ಬೇರೆ, ಕುಂಚಿಟಿಗ ಸಮುದಾಯದಲ್ಲಿ ಅತ್ಯಗತ್ಯವಾಗಿ ಇವ್ರು ಬೇಕೇ ಬೇಕು. ನಮ್ಮ ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷರಾದ ನಟರಾಜಣ್ಣವರೇ ಮತ್ತು KPCC ಸದಸ್ಯರಾದ ಲೋಕಣ್ಣವರೇ, ಗ್ಯಾರಂಟಿ ಅಧ್ಯಕ್ಷರಾದಂಥ ನಾಗರಾಜಣ್ಣವರೇ, ನಮ್ಮ ನಗರಾಧ್ಯಕ್ಷರಾದಂಥ ಜಿಶಾನ್ ಸಾಹೇಬ್ರೆ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಯುವ ಕಾಂಗ್ರೆಸ್ ಮುಖಂಡರೇ, NUCಯವರೇ, ಘಟಕದವರೇ, ಮಹಿಳಾ ಕಾಂಗ್ರೆಸ್ನವರೇ ಹಾಗೂ ಮುಖಂಡ ಕಾರ್ಯಕರ್ತರುಗಳೇ ಹಾಗೂ ನಮ್ಮ ಪತ್ರಿಕೋದ್ಯಮದ ಮಾಧ್ಯಮ ಮಿತ್ರರೇ, ಪ್ರಿಂಟ್ ಮಾಧ್ಯಮ ಮತ್ತು ಯೂಟ್ಯೂಬ್ ಚಾನಲ್ ಮಾಧ್ಯಮದವರೇ, ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಏನಕ್ಕೆ ಕರೆದಿದ್ದೀವಿ ಅಂತ ಹೇಳಿದ್ರೆ, ಮತ್ತು ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ಕೊಂಡಿದ್ದಾರೆ. ಮೊದಲು ಅವರಿಗೆ ಮತ್ತು ಅವ್ರ ಸಂಪುಟಕ್ಕೆ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇದು ಸುಲಲಿತವಾಗಿ ಆಗೋದಕ್ಕೆ
ಕೈ ಜೋಡಿಸಿದಂಥ ಸಿದ್ದರಾಮಯ್ಯವ್ರಿಗೂ ನಾನು ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಈಗೇನು ಏನಕ್ಕೆ ಜಯಚಂದ್ರ ಅವ್ರಿಗೆ ಈಗ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋ ಒಂದು ರೀಸನ್ನು ತಮಗೆಲ್ಲ ಗೊತ್ತೇ ಇದೆ. ಈಗ ಕಳೆದ 1978ರಿಂದನೂ ಅವರು MLA ಆಗಿದ್ದಾರೆ. ಇದನ್ನ ಅವ್ರು ಏನೇನು ಮಾಡ್ಕೊಂಬಂದ್ರು ಅಂತೇಳಿ ಎಲ್ಲ ಮಾಧ್ಯಮದವ್ರಿಗೂ ಮತ್ತೆ ನಮ್ಮ ಇಡೀ ನಮ್ಮ ಜಿಲ್ಲೆಗೂ ಮತ್ತು ನಮ್ಮ ರಾಜ್ಯಕ್ಕೂ ಎಲ್ಲರಿಗೂ ಗೊತ್ತಿದೆ. ಆದರೆ ಕಾರಣಾಂತರಗಳಿಂದ ಅದು 2023ಗೆ ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ಕಾರಣಾಂತರಗಳು ಬಿಟ್ಟಿದ್ರು. ಮತ್ತು ಅವತ್ತಿನ ದಿವಸ ಸಿದ್ದರಾಮಯ್ಯವರು ಇದು ಮಾಡಿದ್ರು, ಮುಂದಿನ ದಿನದಲ್ಲಿ ರೀಶಫಲ್ ಆಗಬೇಕಾದ್ರೆ ಜಯಚಂದ್ರ ಅವ್ರಿಗೆ ನಿಮ್ಗೆ ಅವಕಾಶ ಕೊಡ್ತೀವಿ ಅಂತ. ಈಗ ಡಿ ಕೆ ಶಿವಕುಮಾರ್ ಅವ್ರ ಸಂಪುಟ ಪುನರ್ರಚಿಸಿ ಹೊಸದಾಗಿ ಮಾಡಿದ್ದಾರೆ. 13 ಜನ ತಗೊಂಡಿದ್ದಾರೆ. ಮುಂದಿನ ಸಂಪುಟನ 20ನೇ ತಾರೀಕು ಮೇಲೆ ಮಾಡ್ತಾರೆ ಅಂತ ಒಂದು ಮಾಹಿತಿ ಇದೆ. ಆ ಮಾಹಿತಿ ಈಗ ಜಯಚಂದ್ರ ಅವ್ರು ಬಿಟ್ಟಿರೋದು, ಆಮೇಲೆ ನಿನ್ನೆ ಒಂದು ಲೆಟ್ರ್ ಬಂದಿದ್ದಕ್ಕೆ ಸರಿಯಾದ ಉತ್ತರ ನಮ್ಮ ಗುರುಮೂರ್ತಿ ಅವ್ರು ಹೇಳಿದ್ದಾರೆ, ಏನಕ್ಕೆ ಅಲ್ಲಿ ಡೆಲ್ಲಿ ಪ್ರತಿನಿಧಿಯಾಗಿ ಕಂಟಿನ್ಯೂ ಆಯಿತು ಅಂತ. ಈಗ ಏನು ಇನ್ನು 20ನೇ ತಾರೀಕು ಆದಮೇಲೆ ಸಂಪುಟ ವಿಸ್ತರಣೆ ಆಗ್ತೈತೆ. ಇದರಲ್ಲಿ ಜಯಚಂದ್ರ ಅವ್ರನ್ನ ಯಾಕೆ ತಗೋಬೇಕು ಅಂತ ಒಂದು ಎಲ್ಲ ಕಡೆ ನಡೀತಾ ಇದ್ದಾವೆ. ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಅಂದರೆ ನಮ್ಮ ಸಾಹೇಬರಿಗೆ, ಜಯಚಂದ್ರ ಸಾಹೇಬರಿಗೆ, ಅವರು ಸುಮಾರು 79ರಲ್ಲಿ ಮೊದಲನೇ ಬಾರಿ ಎಲೆಕ್ಟ್ ಆಗಿದ್ದಾರೆ MLA ಅವರಾಗಿ. ಅವತ್ತಿನಿಂದನ ಇವತ್ತಿನವರೆಗೂ ಏನು 222 ಜನ ಅಸೆಂಬ್ಲಿನಲ್ಲಿ ಶಾಸಕರಿದ್ದಾರೆ, ಅದರಲ್ಲಿ ಇವರೇ ಮೊದಲಿಗರು. ಇವ್ರು ಬಿಟ್ರೆ ಸೆಕೆಂಡ್ನವ್ರು ಇಲ್ಲ. ಸೆಕೆಂಡ್ನವರು ಶಾಮನೂರು ಶಿವಶಂಕರಪ್ಪನವ್ರು ಇದ್ರು, ಅವರು ಮೊನ್ನೆ ದೈವಾಧೀನರಾದ್ರು. ಇವ್ರು ಒಬ್ಬರೇ ಇರೋದು ಈಗ ವಿಧಾನಸಭೆನಲ್ಲಿ. ಇವರು ಅವತ್ತಿನಿಂದ ಇಂದಿನವರೆಗೂ ಯಾವುದೇ ಪಕ್ಷನ ಬದಲಾವಣೆ ಮಾಡಿಲ್ಲ. ಒಂದು. ಎರಡನೇದು, ಅವರು ಅವರ ಅಭಿವೃದ್ಧಿನ ಬರೀ ರಾಜ್ಯದ ನಮ್ಮ ತಾಲೂಕು ಜಿಲ್ಲೆ ಅಂತ ಹೇಳಕ್ಕೆ ಅಸಾಧ್ಯ. ಈ ರಾಜ್ಯ ವಿದೇಶಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಯಾರು? ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನೇ ಮುಖ್ಯಮಂತ್ರಿ ಆದಾಗ ಭಾರತವನ್ನ ಪ್ರತಿನಿಧಿಸಿದ್ದಾರೆ ಅವರು ಲಂಡನ್ಗೆ ಹೋಗಿ. ಅಂತ ಕರ್ನಾಟಕದಿಂದ ಅದು ದೇಶದ್ದೇ ಅದು ನಮ್ಮ ಇಂಡಿಯನ್ ನೇಷನ್ ನಿಂದನೇ ಪ್ರತಿನಿಧಿಯಾಗಿ ಹೋಗಿ ಭಾಗವಹಿಸಿದ್ದಾರೆ. ಆ ರೀತಿನ ಅವರು ಕಾನೂನು ತಜ್ಞರಲ್ಲಿ ಮೊದಲಿಗರು. ಅದ್ರ ಜೊತೆಗೆ ಎರಡನೇದಾಗಿ ಸಿದ್ದರಾಮಯ್ಯ ಸಾಹೇಬರು 5 ವರ್ಷ ಏನು ಸುಲಲಿತವಾಗಿ ನಮ್ಮ ಲೋಕೇಶ್ ಸರ್ ಹೇಳಿದ್ರು, ಸುಲಲಿತವಾಗಿ ಆಡಳಿತ ನಡಿಬೇಕು ಅಂದ್ರೆ ವಿಧಾನಸಭೆನಲ್ಲಿ ನಮ್ಮ ಸಾಹೇಬರು 9:30 ಅಲ್ಲ 10:30 ಗಂಟೆ ಆದ್ರೂ ಎಲ್ಲಾ ಮಿನಿಸ್ಟ್ರುಗಳು ಬಾಕ್ಲ್ ಹಾಕಿದ್ರು ಇವ್ರ ಆಫೀಸ್ ಮಾತ್ರ 10:30 ಆದ್ರೂ ಆಗ್ತಿರ್ಲಿಲ್ಲ. ಆ ರೀತಿನ 26 ಇಲಾಖೆ ಪೇಪರ್ನು ಪಕ್ಕಾ ಎಲ್ಲ ವೆರಿಫೈ ಮಾಡಿ ಯಾವುದು ಏನು ತೊಂದರೆ ಆಗ್ಬಾರ್ದು, ಸಾರ್ವಜನಿಕರಿಗೂ ತೊಂದರೆ ಆಗ್ಬಾರ್ದು, ಸರ್ಕಾರದ ನಡವಳಿಗಳಿಗೂ ತೊಂದರೆ ಆಗ್ಬಾರ್ದು, ರಾಜಕೀಯವಾಗಿ ಯಾವುದೇ ಪಕ್ಷದವ್ರಿಗೂ ತೊಂದರೆ ಆಗ್ಬಾರ್ದು, ಯಾವುದೇ ಎನಿಮಿಟಿ ಇಟ್ಕೊಂಡಂಗೆ ಕೆಲಸ ಮಾಡಿರ್ತಕ್ಕಂಥ ಸಾಹೇಬರು ಅಂದ್ರೆ ನಮ್ಮ ಜಯಚಂದ್ರ ಸಾಹೇಬರು. ಮೂರನೇದಾಗಿ ಈಗ ನಮ್ಮ ಕ್ಷೇತ್ರದಲ್ಲಿ ಏನು ಪಸರಿಸ್ತಾ ಐತೆ ಅಂದ್ರೆ, ನಾನು ಮಾಧ್ಯಮ ಮಿತ್ರರಿಗೆ ಒಂದು ರಿಕ್ವೆಸ್ಟ್ ಹೇಳ್ತೀನಿ. ಅವ್ರಿಗೇನ್ ಹೇಳ್ತಾ ಇದ್ದಾರೆ, ಸಾಹೇಬ್ರಿಗಾಲೆ 70, 78 ವಯಸ್ಸಾತು, ಕೊಡಲ್ಲ. ಇದು ಅಲ್ಲ. ಯಾಕಂದ್ರೆ ನಾನು ಖರ್ಗೆಜಿ ಸಾಹೇಬ್ರಿಗೆ ನಾನು ಕೈ ಮುಗಿದು ಕೇಳ್ಕೊಂತೀನಿ. ಖರ್ಗೆಜಿ ಸಾಹೇಬ್ರಿಗೂ 86 ವರ್ಷ ಆಗಿದೆ ಈಗ ರನ್ನಿಂಗು. ಆದ್ರೂ ಯಾಕೆ ಅಂದ್ರೆ ಅವ್ರನ್ನ ನಾನೇನು ಬೀಟ್ ಮಾಡ್ತಿಲ್ಲ, ನೀವ್ ಇದ್ದೀರಾ ಅಂತ ನಾನು ಕ್ವಶನ್ ಮಾಡ್ತಿಲ್ಲ. ಮಾಧ್ಯಮ ಮುಖಾಂತರ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಂದು ಸಂಸ್ಥೆ, ಒಂದು ಇನ್ಸ್ಟಿಟ್ಯೂಷನ್, ಒಂದು ಸರ್ಕಾರ ನಡೆಸಬೇಕಾದಾಗ ಹಿರಿಯರ ಒಂದು ಇರುವಿಕೆ ಬಹಳ ಅಗತ್ಯ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದೀನಿ. ನಾನು ಸಣ್ಣ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದ್ರೆ ನಮ್ಮ ಜೀನಿಯಸ್ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ.